ಲೋ ಸಿನಾ, ಎಷ್ಟು ದಿನ ಅಂತ ಸುಮ್ಮನಿರನು? ಏನಾದ್ರು ಮಾಡ್ಬೇಕಣ್ಣ. ಏನು ಮಾಡೋದ, ನಮ್ಮ ಟೈಮೇ ಸರಿ ಇಲ್ಲ. ಏನು ಮಾಡಿದ್ರು ಸಕ್ಸಸ್ ಆಗ್ತಿಲ್ಲ ಯಾವುದು. ಸಿನಾ, ಏನಾದರೂ ಮಾಡಲೇಬೇಕಣ್ಣ. ದುಡ್ಡಿಲ್ಲ ಅಂದ್ರೆ ಈ ಸಮಾಜದಲ್ಲಿ ಯಾರೂ ಬೆಲೆ ಕೊಡಲ್ಲ ನಮಗೆ. ಏನಾದರೂ ಮಾಡಲೇಬೇಕು ನಾವು. ಏನು ಮಾಡೋಕ್ಕಾಗಲ್ಲ ಮಗ, ಲೈಫಲ್ಲಿ ಅನ್ಎಂಪ್ಲಾಯ್ ಆದಮೇಲೆ ಇವೆಲ್ಲ ಇದ್ದಾವೆ. ದಿನ ದೊಡ್ಡಗುಡದಲ್ಲಿ ಪಂಚಲಿಂಗ ಸ್ವಾಮಿ ಅಂತ ಇದ್ದಾರೆ. ಒಂದ್ಸರಿ ನಾವು ಅಲ್ಲಿ ಹೋಗಿ ಬಂದರೆ ನಮ್ಮ ಟೈಮ್ ಚೇಂಜ್ ಆಗ್ಬೋದು ಕಣ್ರೋ. ಇವನೆಲ್ಲ ಯಾವ ನಮ್ಮ ತಮ್ಮ ಹುಡುಗರು. ಲೋ ಸಿನಾ, ರಾಕ್ ಕೇಳಿದ್ರೆ ಏನೋ ಇದೆ ಕಣ. ನಾವು ಒಂದ್ಸಲ ಹೋಗಿ ಬರೋಣ. ಸರಿ ಕಣ್ರ, ಇದ್ರ ಮೇಲೆ ನಿಮಗೆ ನಂಬಿಕೆ ಇದ್ರೆ ಒಂದ್ಸತಿ ಹೋಗಿ ಬರೋಣ. ಸರಿ ಕಣ್ರೋ, ನಾಳೆ ನೀವು ಬೆಳಿಗ್ಗೆ ರೆಡಿ ಆಗಿರಿ, ನಾವು ಅಲ್ಲಿಗೆ ಹೋಗೋಣ. ಸರಿ ಆಯ್ತು ನೋಡ್ರಿ. ಏನು ಪವರ್ಫುಲ್ ಸ್ವಾಮೀಜಿ ಅಂದೆ, ಬಿಡಿಸ್ ಬಂದ್ರೆ ಥರ ಆಡ್ತಿದ್ದೆ ನಾನು. ಸ್ವಲ್ಪ ಸುಮ್ಮನೆ ಇರು ಸ್ವಾಮೀಜಿ. ಶಿಷ್ಯ, ಏನಪ್ಪ ನಿಮ್ಮ ಸಮಸ್ಯೆ? ಸ್ವಾಮೀಜಿ, ನಾವು ಜೀವನದಲ್ಲಿ ನೀವು 5 ಜನ ಯಾವುದೇ ಇದರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಕೈಯಲ್ಲಿ ದುಡ್ಡಿಲ್ಲದೆ ಈ ಸಮಾಜದಲ್ಲಿ ತುಂಬ ನೋವುಗಳನ್ನ ಅನುಭವಿಸ್ತಿದ್ವಿ ಸ್ವಾಮೀಜಿ. ನೀವು ಅದೇನು ಮಾಡ್ತೀರೋ ಗೊತ್ತಿಲ್ಲ ಸ್ವಾಮೀಜಿ. ನಾವು ಬೇಗ ದುಡ್ಡು ಮಾಡಬೇಕು, ನಾವು ಬೇಗ ಶ್ರೀಮಂತರಾಗಬೇಕು ಅಂತ ಅದೃಷ್ಟ ಒಲಿಯೋ ದಾರಿ ಇದ್ದರೆ ಏನಾದರೂ ಹೇಳಿ ಸ್ವಾಮೀಜಿ. ಇದಕ್ಕೆ ಪರಿಹಾರ ಐತೆ, ನೀವೇನು ಹೇಳಿದ್ರು ಮಾಡ್ತೀರಾ? ನಿಮ್ಮಿಂದ ಈ ಕೆಲಸ ಆಗುತ್ತಂತ ನಂಬಿ ಈ ಕೆಲಸ ಹೇಳ್ತಾ ಇದ್ದೀನಿ. ಖಂಡಿತ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಈ ದೊಡ್ಡ ಗುಡದ ಮಧ್ಯೆ ಖಾಲಿ ಜಾಗದಲ್ಲಿ 15 ಅಡಿ ಒಳಗೆ ಒಂದು ದೊಡ್ಡ ನಿಧಿ ಇದೆ. ಅದನ್ನ ನೀವು ತೆಗಿಬೇಕು. ಆಯ್ತು ಸ್ವಾಮೀಜಿ, ತೆಗಿಯೋಣ ಬಿಡಿ. ಆ ನಿಧಿಯನ್ನು ತೆಗಿಬೋದು, ಆದರೆ ಅದಕ್ಕೊಂದು ದೊಡ್ಡ ಸಮಸ್ಯೆ ಇದೆ. ಏನು ಸಮಸ್ಯೆ ಸ್ವಾಮೀಜಿ? ಅವನಿಗೇನು ತೊಂದರೆ ಆಗ್ದಂಗೆ ಆ ನಿಧಿ ತೆಗಿಬೇಕು ಅಂದ್ರೆ ಒಬ್ಬ ಮಂಗಳಮುಖಿನ ಅದಕ್ಕೆ ಬಲಿ ಕೊಡಬೇಕು. ಹೌದು, ಆ ನಿಧಿ ತೆಗಿಯೋ ಕೆಲಸನ ನಾನು ಮಾಡ್ತೀನಿ. ಮಂಗಳಮುಖಿ ಕರ್ಕೊಬರೋ ಕೆಲಸನ ನೀವು ಮಾಡಿ. ಸ್ವಾಮೀಜಿ, ಉದ್ಧಾರ ಆಗಂತ ದಾರಿ ಹೇಳಿದ್ರೆ ಜೈಲಿಗೆ ಹೋಗಂತ ದಾರಿ ಹೇಳ್ತಿದ್ಯಾ? ಏನು ಮಂಗಳಮುಖಿನ ಕಿಡ್ನಾಪ್ ಮಾಡ್ಬೇಕಾ? ನನ್ನ ಕೈಲಾಗಲ್ಲಪ್ಪ. ನಡ್ರ ಹೋಗೋಣ, ನಮ್ಗೆ ಇವಾಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಟೇಕ್ ಯುವರ್ ಓನ್ ಟೈಮ್. ರಾತ್ರಿ ಸ್ವಾಮೀಜಿ ರಥವರ ಫಿಲಮ್ ನೋಡಿದ ಕಣ, ಅದಕ್ಕೆ ಮಂಗಳ ಮುಖಿನ ಕೇಳ್ತಾ ಇದ್ದೆ ನಾನು. ಅಲ್ಲ ಗುರು, ರಥ ಹೊರದಾಗೆ ಬರೀ ಡೆಡ್ ಬಾಡಿ ಕೇಳಿರೋದು. ನಾವು ಕಿಡ್ನಾಪ್ ಮಾಡಿ ಕೊಲೆ ಮಾಡ್ಬೇಕಲ್ಲ. ಬಾ ಇಲ್ಲೆಲ್ಲ ಕುತ್ಕೊಳ್ಳೋಣ. ಏನ್ರೋ, ಏನು ಮಾಡೋದೀಗ? ಆಫ್ಟರ್ ಆಲ್ ಒಬ್ಬ ಮಂಗಳಮುಖಿಗೆ ಬಗ್ಗೆ ಇಷ್ಟು ಯಾಕೋ ತಲೆ ಕೆಡಿಸ್ಕೊಂತಿದ್ದೀರಾ? ಲೋ, ಈ ಕೆಲಸ ಎಷ್ಟು ರಿಸ್ಕ್ ಅಂತ ಗೊತ್ತೇನಾ? ಹ್ಞೂ, ಈ ಕೆಲಸ ತುಂಬ ರಿಸ್ಕ್ ಅಂತ ಗೊತ್ತು. ನಾವು ಹೀಗೆ ಕಷ್ಟ ಅಂತ ಹೀಗೆ ಅಂದ್ಕೊಂಡಿದ್ರೆ ನಾವು ಯಾವಾಗಲೂ ದುಡ್ಡು ಮಾಡೋದು, ಯಾವಾಗಲೂ ಉದ್ಧಾರ ಆಗೋದು ನಾವು.
ಲೈಫಲ್ಲಿ ಇದು ಒನ್ ಟೈಮ್ ಆಫರ್ ಕಂಡ್ರು. ಇದೇನೋ ಸಕ್ಸಸ್ ಆಯಿತು ಅಂದರೆ ನಾವೆಲ್ಲೂ ಸೆಟ್ಲ್ ಆಗ್ತೀವಿ. ಹೂನಪ್ಪ, ಸ್ವಲ್ಪ ಮಿಸ್ ಆದ್ರೆ ಎಲ್ಲರೂ ಬಳ್ಳಾರಿ ಜೈಲಿಗೆ ಹೋಗಿ ಕಮ್ಮಿ ಎಣಿಸ್ಬೇಕಾಗುತ್ತೆ. ಸ್ವಲ್ಪ ಯೋಚನೆ ಮಾಡು. ಲೋತಿಪ್ಪ, ನೀನಾದ್ರೂ ಇವ್ರಿಗೆ ಹೇಳೋ, ನಾವು ಮನ್ಸು ಮಾಡಿದರೆ ಈ ಕೆಲಸ ಖಂಡಿತ ನಮ್ಮಿಂದ ಆಗುತ್ತೆ. ಈ ಕೆಲಸ ನಾವು ಮಾಡೋಣ ಕಣ್ರು. ಪ್ರಪಂಚದಲ್ಲಿ ನಾವು ಉದ್ಧಾರ ಆಗಬೇಕು ಅಂದರೆ ಒಂದು ತಲೆ ಹಿಡಿಬೇಕು, ಇಲ್ಲ ಯಾವೊಂದನ್ನು ತಲೆ ಹೊಡಿಬೇಕು. ನಮಗೆ ತಲೆ ಹಿಡಿಯೋ ಕೆಲಸ ಅಂತೂ ಗೊತ್ತಿಲ್ಲ, ಈಗ ತಲೆ ಹೊಡೆಯೋ ಕೆಲಸ ಬಂದಿದೆ, ಅದನ್ನಾದರೂ ಮಾಡೋಣ. ಸರಿ ಕಣ, ತಿಪ್ಪ ಹೇಳೋದು ಕರೆಕ್ಟ್. ನಾವು ನಿಯತ್ತಿಗೆಲ್ಲ ದುಡ್ಡು ಮಾಡೋಕ್ಕಾಗಲ್ಲ. ನೋಡ್ರೋ, ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಂದ್ಕೊಂಡ್ರೆ ಬೋಳಿ ಮಕ್ಕಳೆಲ್ಲ ಯಾವನ ನಿಯತ ದುಡ್ಡು ಮಾಡಿಲ್ಲ. ಅದ್ರಲ್ಲಿ ನಾವು 6 ಜನ ಅಂದ್ಬಿಟ್ರು. ಸರಿ ರಾಕಿ, ಆ ಕೆಲಸ ಯಾವಾಗ ಆಗಬೇಕು, ಆ ನಿಧಿ ನಮಗೆ ಎಷ್ಟು ಪಾಲು ಅಂತ ಆ ಸ್ವಾಮಿ ಹತ್ರ ಡೀಟೇಲಾಗಿ ನಾವು ಇವಾಗಲೇ ಮಾತಾಡಬೇಕು. ಸರಿ ಬನ್ರೋ, ಇವಾಗಲೋಗಿ ಮಾತಾಡೋಣ. ನೀವು ಮತ್ತೆ ಬಂದೇ ಬರ್ತೀರಂತ ಗೊತ್ತಿತ್ತು. ಸ್ವಾಮೀಜಿ, ನಾವು ಈ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ. ಅದಕ್ಕಿಂತ ಮುಂಚೆ ಈ ನಿಧಿಯಲ್ಲಿ ಸಿಗೋ ಪಾಲು ನಮಗೆಷ್ಟು ನಿಮಗೆಷ್ಟು ಅಂತೇಳಿ ಇವತ್ತೇ ಡಿಸೈಡ್ ಆಗಬೇಕು. ಆ ನಿಧಿ ತೆಗೆಯೋನು ನಾನು, ಹಾಗಾಗಿ 3/4 ಭಾಗ ನನಗೆ ಸೇರಬೇಕು, ಇನ್ನು 1/4 ಭಾಗ ನಿಮಗೆ ಕೊಡ್ತೀನಿ. ಅದೆಲ್ಲ ಆಗಲ್ಲ ಸ್ವಾಮೀಜಿ, ನಾವಿಲ್ಲಿ ಈ ಕೆಲಸ ಮಾಡೋಕೆ ನಿಮ್ಮ ಕೈಲಿ ಆಗಲ್ಲ. ಈ ನಿಧಿಗೆ ನಿಮಗೆ ಎಷ್ಟು ಪಾಲು ಇದೆಯೋ ನಮಗೂ ಅಷ್ಟೇ ಪಾಲು ಬರಬೇಕು. ಸರಿ, ಇಬ್ಬರಿಗೂ ತಲಾ ಅರ್ಧ ಭಾಗ. ಓಕೆ ಸ್ವಾಮೀಜಿ, ಮತ್ತೆ ಇದರಲ್ಲಿ ಯಾವುದೇ ಮೋಸ ಇಲ್ಲ ತಾನೆ? ಖಂಡಿತ ಇಲ್ಲ. ಕೆಲಸ ಆದಮೇಲೆ ನಿಮ್ಗೆ ಏನು ಭಾಗ ಸೇರಬೇಕೋ ಆ ಭಾಗ ಸೇರುತ್ತೆ. ಸರಿ ಸ್ವಾಮೀಜಿ, ಆ ಮಂಗಳಂಬಿಕೆ ಯಾವಾಗ ಬೇಕು, ಎಲ್ಲಿಗೆ ಎತ್ತಾಕೊಂಬರ್ಬೇಕು? ಈ ಕೆಲಸ ಮಾಡೋಕ್ಕೆ ನಾಳೆನೇ ಒಳ್ಳೆ ದಿನ. ಯಾಕಂದರೆ ನಾಳೆ ಕರಾಳ ಹುಣ್ಣಿಮೆ ದಿನ. ನಾಳೆ ಸಂಜೆ 7 ಗಂಟೆ ಒಳಗೆ ಆ ಮಂಗಳಮುಖಿನ ಕರ್ಕೊಬಂದರೆ ಮುಂದಿನ ಕೆಲಸ ನಾನು ನೋಡ್ಕೊಳ್ತೀನಿ. ಸರಿ ಸ್ವಾಮೀಜಿ, ನಾವೇನು ಬರ್ತೀವಿ. 1 ನಿಮಿಷ ಇರಿ ಶಿಷ್ಯ. ಈ ಕೆಲಸ ಆಗೋವರೆಗೂ ನಿಂಬೆಹಣ್ಣು ನಿಮ್ಮ ಹತ್ರ ಇಟ್ಕೋಬೇಕು, ಹುಷಾರಾಗಿರಿ. ಸರಿ ಸ್ವಾಮೀಜಿ, ನಾವು ಬರ್ತೀವಿ. ಆಯ್ತು, ಒಳ್ಳೇದಾಗಲಿ. ಸಿನಾ, ಆ ಸ್ವಾಮೀಜಿಗೆಲ್ಲ ಮಾತು ಕೊಟ್ಟು ಬಂದ್ವಿ, ಇವಾಗ ಮುಂದೆ ಏನು ಮಾಡೋದು? ಅಲ್ಲೇನೋ ಧೈರ್ಯ ಮಾತಾಡ್ತು ಕೊಟ್ಬಿಟ್ಟು ಬಂದೆ. ಇಲ್ಲೇ ಕಲಿಸ್ತಾ ಇದ್ದೀರಾ? ಪವನ ಹೇಳಿದ್ರು. ಇನ್ನೇನಾಯ್ತು ಗೊತ್ತಾನ? ಏನಾಯ್ತು? ನಾನು ಅಶೋಕ ಸಿಕ್ಕ ಜೇಮಿಟಿ ತೊಗೊಬರಂತ ಕರ್ಕೊಂಡು ಹೋದೆ. ಕರ್ಕೊಂಡು ಹೋದೆ, ನಡಿ ಹೋಗೋಣ ಅಂತ ಹೊಲ್ತು ಹೋಗ್ಬೇಕು. ಜೇಮಿಟಿ ರಸ್ತೆ ಹೋಗ್ತಿದ್ದೆ, ಒಂದು ಹುಡುಗಿ ನೋಡಿಲ್ಲ, ಅಶೋಕ ನೋಡಿಲ್ಲ, ನೋಡಿ ನಕ್ಬಿಟ್ಲು. ನನಗೆ ಸೀನಾ ಆ ಹುಡುಗಿ ಅವನು ನಗ್ತಾರೆ ಸೀನಾ ಅಂದ. ಅಲ್ಲೇ ನಾನು ನೋಡ್ಬಿಟ್ಟು ಇವ್ನು ಅಶೋಕ ನೋಡಿ, ಅಲ್ಲೇ ನೀನು ನೋಡ್ರೆ ನನಗೆ ನಗು ಬರುತ್ತೆ, ಅವಳಾಗ್ಲಿ ಏನೋ ಬರುತ್ತೆ, ನಡೆಯಲ್ಲ ಅಂತ ಕರ್ಕೊಂಡು ಹೋಗಕ್ಕ. ತಿಪ್ಪ, ನಿನ್ನೆ ಮಂಗಳ ಮುಖದ ಡೀಟೇಲ್ಸ್ ಏನಾಯ್ತಪ್ಪ? ಸಿನಾ, ಆ ಮಂಗಳಮುಖಿದು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ, ಒಂದು ಪ್ಲ್ಯಾನು ರೆಡಿ ಮಾಡಿದಂಗೆ. ಆ ಮಂಗಳಮುಖಿ ಆ ಟೀ ಶಾಪ್ ಹತ್ರ ಸಂಜೆ 6:30 ಬರ್ತಾಳೆ. ಅಲ್ಲಿಂದ ಕಲೆಕ್ಷನ್ ಮುಗಿಸ್ಕೊಂಡು ಸಿಟಿಗೆ ಹೋಗೋ ದಾರಿಯಲ್ಲಿ
ಸ್ವಲ್ಪ ದೂರದಲ್ಲಿ ಅಲ್ಲಿ ಯಾರೂ ಇರಲ್ಲ. ಸಂಜೆ 6:30ವರೆಗೆ ಒಂದು ಒಳ್ಳೆ ಟೈಮಲ್ಲಿ ನಾವು ಓಮಿನಿ ತಗೊಂಡೋಗ್ಬಿಟ್ಟು ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ರೂಮಿಗೆ ಬರೋಣ. ರೂಮಿಂದ ಆ ಗುಡ್ಡಕ್ಕೆ ಬೆಳಗ್ಗೆ ಶಿಫ್ಟ್ ಮಾಡೋಣ. ಪ್ಲಾನ್ ಎಲ್ಲ ಸಖತ್ತಾಗಿತ್ತು ಕಣ. ನಾಳೆ ಎಲ್ಲ ಕೆಲಸ ಮಾಡೋಣ. ಸರಿ ಸರಿ ಕಣ. ಆಯ್ತು. ಇಲ್ಲ ಹೇಳ್ತೀನಿ, ಏನು ಮಳೆ ಆಯ್ತು ನಮ್ಮ ಒಬ್ಬ ಮಾಡ್ತೇವೆ ಅಂತೇಳಿ ಅಕ್ಷಳಗೆ. ಅವನು ಅಮ್ಮ ಅಂತ ಟಾಟಾ ಹಾಕ್ಸೋಣ ಹಚ್ಚಾಕ್ಸೋಣ. ಏನು ಮಾಡ್ತೇವೆ ಅವ್ರಮ್ಮ ಜಗ್ ಹೊಡಿದ್ರು ಪಾಪ ಅವನಿಗೆ. ಸರಿ ಕಣ, ನನಗೆ ಸಾಕು, ನಾನು ಮಲ್ಕೊಂತೀನಿ. ಖಾಲಿ ಅಂತ ಬರ್ತೀವಿ. ಸರಿ ನೀವು ಹೋಗ್ರಿ, ನಾ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬರ್ತೀನಿ. ನಾನು ಮಲ್ಕೊಂತೀನಿ. ಸ್ವಾಮೀಜಿ ಹೇಳ್ದಂಗೆ ಅವಳನ್ನ ಕಿಡ್ನಾಪ್ ಮಾಡಿದ್ವಿ. ನಾಳೆನೇ ಆ ಹುಣ್ಣಿಮೆ ದಿನ. ನಾಳೆ ಆ ಗುಡ್ಡಕ್ಕೆ ಅವಳನ್ನ ಶಿಫ್ಟ್ ಮಾಡ್ಬಿಡೋಣ. ಹಾಂ, ಓಕೆ. ನೋಡ್ರೋ, ಅವಳಿಗೆ ಪ್ರಜ್ಞೆ ಬರೋದು ಇನ್ನೂ 2 hour ಆಗುತ್ತೆ. ಅಷ್ಟರೊಳಗೆ ತಿಪ್ಪ ನಾನು ಹೋಗಿ ಗಾಡಿ ಬಿಟ್ಟು ಬರ್ತೀವಿ. ಸಿನಾ, ನೀನು ಹೋಗಿ ಸ್ವಾಮೀಜಿ ಕರ್ಕೊಬಾ. ಪವನ, ನಾವು ವಾಪಸ್ ಬರೋ ಅಷ್ಟರಲ್ಲಿ ನೀವು ಹುಷಾರು ನೋಡ್ಕೊ. ಉತ್ತರ ನೋಡ್ಕೊಳ್ಳಿ. ಇಲ್ಲಿಂದ ನನ್ನ ಮಗ ಬರ್ತಾನೆ. ನಮ್ಮ ಹುಡುಗಿ ಹತ್ರ ಅದು ಒಂದು 2 ನಿಮಿಷ ಮಾತಾಡ್ಕೊಂಡು ಬರ್ತೀವಿ.
ಲೋ ರಾಕಿ, ಆ ಮಂಗಳಮುಖಿನೂ ಕಾಣ್ತಿಲ್ಲ, ಇವು ಪವನನೂ ಕಾಣ್ತಿಲ್ಲ, ಎಲ್ಲೋದ್ನು? ಸೈಡಿಗೆ ಹೇಳ್ಕೊಂಡು ಹೋಗಿರ್ಬೇಕು ಅನ್ಸುತ್ತೆ. ಸರಿ ಪವನ 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 ಏಯ್, ಆ ಮಂಗಳಮುಖಿ ಎಲ್ಲ ಕಾಣ್ತಾ ಇಲ್ಲ. ಅಲ್ಲೇ ಇದ್ಲಲ್ಲ, ಇಲ್ಲೇ ಇದ್ಲಲ್ಲ, ಎಲ್ಲೋದ್ಲು ಇವಳು? ನಾನ್ ಬೇರೆ ಟಾಯ್ಲೆಟ್ಗೆ ಹೋಗಿದ್ದೆ. ಒಳ್ಳೆ ಮಗನೇ, ಎಲ್ಲೋ ಕಾಣಿಸ್ತಿಲ್ಲ, ಅವಳು ಕಾಮಿಡಿ ಮಾಡ್ತಾ ಇದೀಯಾ? ಎಲ್ಲೋದ್ರು ಹೇಳ, ನೋಡ್ಕಂತ ಇಲ್ಲಿ. ಇಲ್ಲ ಇಲ್ಲ ಇತ್ತ ಹುಡ್ಕೊಂಬರ. ಸಿಕ್ಲೇನಾ? ಯಾಕ್ರ ಹಿಂಗ್ ಟೆನ್ಷನ್ ಆಗಿ ನಿಂತ್ಕೊಂಡಿದ್ರ? ಲೋ, ನಾವ್ ಎತ್ತಾಕ ಬಂದಿರೋ ಮಂಗಳಮುಖಿ ಕಾಣಿಸ್ತಾ ಇಲ್ಲ ಕಣ. ಇವ್ನ್ ಕೇಳಿದ್ರೆ ಎಲ್ಲೋಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಲೋ, ಅವಳು ನೋಡ್ಕೊಂಡ್ರೆ ಬಿಟ್ಟೆಲ್ಲ ಹೋಗಿದ್ದ ನೀನು? ನೀವ್ ಹೇಳಿದಲ್ಲ 2 ಅವರ್ ಅವಳು ಎದ್ದಾಳಲ್ಲ ಅಂತ, ಅಷ್ಟಲ್ಲಿ ಟಾಯ್ಲೆಟ್ ಹೋಗೋಣ ಅಂತ ಹೋಗಿದ್ದ. ಅವಳು ಎಲ್ಲೋದ್ಲ ಕಾಣಿಸ್ತಾ ಇಲ್ಲ. ಹೋಗಿ ಇವ್ನು ಬಿಟ್ಟೋದಲ್ಲ. ತಿಪ್ಪ ಎಲ್ಲ ಕಡೆ ಹುಡುಕಿದ್ರಣ್ಣ? ಹ್ಞೂ ಕಣ, ಎಲ್ಲ ಕಡೆ ನೋಡಿದ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಎಂತ ಚಾನ್ಸ್ ಮಿಸ್ ಆಯ್ತಲ್ಲ, ಕೈ ಬಂತದ್ದು ಬಾಯಿ ಬರಲಿಲ್ಲಲ್ಲ. ಅಲ್ಲ ಮಗ, 2 hours ಪ್ರಜ್ಞೆ ಬರಲ್ಲ ಅವಳಿಗೆ. ಅವಳನ್ನ ಯಾರಾದ್ರೂ ಎತ್ಕೊಂಡು ಹೋದ್ರಾ ಅಥವಾ ಅವಳೇ ಎದ್ದೋದ್ಲಾ? ಇದು ಹೇಗೆ ಸಾಧ್ಯ? ಹ್ಞೂ ಮಗ, ನನಗೂ ಅದೇ ಡೌಟು. ಇಲ್ಲ ಆ ಥರ ಯಾರು ಬಂದಿಲ್ಲ ಕಣ, ಅವಳೇ ತಪ್ಪಿಸ್ಕೊಂಡು ಹೋಗಿರ್ಬೋದು. ಲೇ, ನೀನು ಮಾತಾಡ್ಬೇಡ ಕಣ. ನೀನು ಕರೆಕ್ಟ್ ಆಗಿದ್ರೆ ಹಿಂಗೆ ಯಾಕಾಗೋದು? ಸ್ವಾಮೀಜಿ, ನಾವು ಮುಂದೆ ಇವಾಗ ಏನು ಮಾಡೋದು? ನಾನು ನಿಮಗೆ ಕೊಟ್ಟಿರೋ ನಿಂಬೆಹಣ್ಣು ಎಲ್ಲಿದ್ದಾವೆ? ಸ್ವಾಮೀಜಿ, ಅದನ್ನ ರಾತ್ರಿ ರೂಮಲ್ಲೇ ಬಿಟ್ಟು ಬಂದಿ ನಾವು. ಅಯ್ಯೋ ಮುಟ್ಟಾಳ್ರ, ನಾನು ನಿಮ್ಗೆ ಏನಂತ ಹೇಳಿದ್ದೆ? ಆ ಕೆಲಸ ಮುಗಿಯೋವರೆಗೂ ಈ ನಿಂಬೆಹಣ್ಣು ನಿಮ್ಮ ಹತ್ರನೇ ಇರಲಿ ಅಂತ ಹೇಳಿರ್ಲಿಲ್ವಾ? ಮುಗೀತು ಇನ್ನು ನಿಮ್ಮ ಕತೆ. ಇವಾಗ ನೀವು ಎಂಥ ಅವಾಂತರ ಮಾಡ್ಕೊಂಡಿದ್ದೀರಾ ಗೊತ್ತೇನ್ರೋ? ಸ್ವಾಮೀಜಿ, ನೀವು ಹೇಳೋದು ನೋಡಿದ್ರೆ ಭಯ ಆಗ್ತಿದೆ. ಇದಕ್ಕೆ ಪರಿಹಾರ ಇಲ್ವೇ? ಇದಕ್ಕೆ ಪರಿಹಾರನಾ? ಆ ನಾಗರಾವಿಗೆ 12 ವರ್ಷ ದ್ವೇಷ ಆದ್ರೆ ಈ ಮಂಗಳಮುಖಿಗೆ ಜನ್ಮ ಪರ್ಯಂತ ದ್ವೇಷ. ಇದಕ್ಕೆ ಯಾವ ಪರಿಹಾರನೂ ಇಲ್ಲ. ಅವಳ ಸಾವೇ ಪರಿಹಾರ. ಈಗ ನೀವು ಮಾಡಿಕೊಂಡಿರೋ ಅವಾಂತರಗಳಿಂದ ಮುಂದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಅವಾಂತರಗಳಾಗ್ತವಂತ ನನಗೆ ಊಹಿಸಕ್ಕೂ ಸಾಧ್ಯವಾಗ್ತಾ ಇಲ್ಲ. ಅನುಭವಿಸಿ ನೀವು. ಸ್ವಾಮೀಜಿ, 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 ದಿನ ಇವಾಗ ಏನೋ ಮಾಡೋದು? ಬರೋದೇನಾಗುತ್ತೆ ನೋಡೋಣ. ಲೋ, ದುಡ್ಡಿನ ಆಸೆಗೋಸ್ಕರ ನಾವೆಂಥ ಕೆಲಸ ಮಾಡಿಬಿಟ್ವಲ್ಲೋ. ಎಲ್ಲ ಚೆನ್ನಾಗಿತ್ತು, ಈ ನನ್ನ ಮಗನಿಂದನೇ ಎಲ್ಲ ಹಾಳಾಗಿತ್ತು. ಸುಮ್ಮನೆ ಎಲ್ಲ ನಿನ್ನಿಂದನೇ ಆಗಿದ್ದೆಲ್ಲ. ಸಾಕು ಸುಮ್ಮನೆ, ಇವಾಗ ಎಲ್ಲ ಸಾಕಾಗುತ್ತೆ. ಆ ಸ್ವಾಮೀಜಿ ಬರ ಹೆಂಗಂದ ತಿಪ್ಪ, ಈಗ ಹೆಂಗೆ ಮಾಡೋದು? ನೋಡ್ರು, ನಾವು ಯಾವ ಕಿಡ್ನಾಪು ಮಾಡಿಲ್ಲ, ಯಾವ ಮರ್ಡ್ರು ಮಾಡೋಕ್ಕೂ ನಾವು ಟ್ರೈ ಮಾಡಿಲ್ಲ. ಇದನ್ನೆಲ್ಲ ಮರೆತು ಆರಾಮಾಗಿರಿ. ನಾಳೆಯಿಂದ ಅದೇನಾಗುತ್ತೋ ನೋಡೋಣ. ಯಪ್ಪ, ಮೇನ್ ಪಾಯಿಂಟ್ಗೆ ಇಕ್ಕಿದಲ್ಲ. ಯಾಕ್ರು ನನ್ನ ನೋಡಿ ಭಯ ಆಗ್ತಾ ಇದೀಯಾ? ನಾನೇನು ಮಾಡಿದ್ದೆ ನಿಮ್ಗೆ? ನನ್ನನ್ನೇ ಯಾಕೆ ಗಿಟ್ಟಾಪ್ ಮಾಡಿದ್ದೀವಿ? ಅಕ್ಕ, ತಪ್ಪಾಯ್ತು, ಕ್ಷಮಿಸ್ಬಿಡಕ್ಕ. ಆ ಸ್ವಾಮೀಜಿ ಮಾತು ಕೇಳಿ ನಾವು ತಪ್ಪು ಮಾಡಿಬಿಟ್ಟಿದ್ವಿ. ಏನು
ಸ್ವಾಮೀಜಿನ ಯಾವ ಸ್ವಾಮೀಜಿ ಏನ್ ಹೇಳಿದ್ರು? ಹ್ಞೂ ಹೇಳ್ತೀನಕ್ಕ. ಲೈಫಲ್ಲಿ ಬೇಗ ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು ಅಂತ ಆ ಸ್ವಾಮೀಜಿ ಹತ್ರ ಹೋಗಿದ್ವಿ. ಆ ಸ್ವಾಮೀಜಿ ಒಂದು ನಿಧಿ ಇದೆ, ಆ ನಿಧಿಗೆ ಒಬ್ಬ ಮಂಗಳಮುಖಿ ಬಲಿ ಕೊಡಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನಿಮ್ಮನ್ನು ಕಿಡ್ನಾಪ್ ಮಾಡಿದ್ವಿ ಕಣಕ್ಕ. ತಪ್ಪಾಯ್ತು ಕಣಕ್ಕ, ನಮ್ಮನ್ನು ಬಿಟ್ಬಿಡಕ್ಕ, ನಮ್ಮನ್ನೇನು ಮಾಡಬೇಡ. ಏನು ಆ ನಿಧಿಗೆ ನನ್ನ ಬಲಿ ಕೊಡ್ತೀರಾ? ನೀವೇನ್ ಮನುಷ್ಯರೇನೋ? ನಿಮ್ ಜೀವಕ್ಕೇನು ಬೆಲೆ ಇಲ್ವಾ? ನಿಮಗೆ ನಾವು ಮನುಷ್ಯರಲ್ಲವೇನೋ? ಈ ಪ್ರಪಂಚದಲ್ಲಿ ನಿಮಗೆ ಯಾರು ಬೇರೆ ಸಿಗಲಿಲ್ವಾ? ನಮ್ಮನೆ ಯಾಕೆ ನೀವು ಬಲಿ ಕೊಡಬೇಕು? ಅಕ್ಕ, ಸ್ವಾಮೀಜಿನ ನಾವು ಹಾಗೆ ಕೇಳಿದ್ವಿ, ಆದರೆ ಆ ಸ್ವಾಮೀಜಿ ನನ್ನ ಡೌಟು ಸ್ವಾಮೀಜಿ, ಯಾಕೆ ಮಂಗಳಮುಖಿನೇ ಬಲಿ ಕೊಡಬೇಕು? ಮುದುಕರಿನೋ ಕೊಡೋಕ್ಕಾಗಲ್ವಾ? ಮಂಗಳಮುಖಿಯವರು ಒಂದು ರೀತಿಯ ಅಕ್ಷಯ ಪಾತ್ರೆ ಇದ್ದ ಹಾಗೆ. ಅದಕ್ಕೆ ಯಾರೇ ಆದರೂ ಅವ್ರಿಗೆ ದುಡ್ಡು ಕೊಟ್ಟರೆ 1 ರೂಪಾಯಿ ಆದರೂ ವಾಪಸ್ ಕೇಳ್ತಾರೆ. ಯಾಕಂದರೆ ನಮಗೂ ಆ ಸಿರಿವಂತಿಕೆ ಬರಲಿ ಅಂತ. ಆದರೆ ಅದೇ ಮಂಗಳಮುಖಿ ಸತ್ತರೆ ಅವ್ರ ಶವದ ಮುಖ ಯಾರಿಗೂ ತೋರಿಸ್ತಾ ಹಾಗೆ ಅವ್ರ ಶವಕ್ಕೆ ಚಪ್ಪಲಿ ಹೊಡಿತಾ ಅವರ ಮೇಲೆ ದುಡ್ಡು ತೂರಿ ಖುಷಿ ಖುಷಿಯಿಂದ ಯಾರಿಗೂ ಕಾಣದ ಹಾಗೆ ರಾತ್ರಿ ಹೊತ್ತು ಮಣ್ಣು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಸುಡೋದಿಲ್ಲ. ಅಂದರೆ ಈ ಸಿರಿ ಸಂಪತ್ತು ಅದೃಷ್ಟ ನಮ್ಮಲ್ಲೇ ಉಳಿಲಿ ಅಂತ. ಇಂಥ ಮಂಗಳಮುಖಿಯನ್ನು ಪೂಜೆ ಮಾಡಿ ಆ ನಿಧಿಗೆ ಬಲಿ ಕೊಟ್ಟರೆ ಭೂಮಿ ತಾಯಿ ಮಡಿಲಲ್ಲಿರೋ ಆ ನಿಧಿ ಸುಲಭವಾಗಿ ನಮ್ಮ ಕೈ ಸೇರುತ್ತೆ. ಮಂಗಳಮುಖಿ ಅಂದ್ರೆ ಅದೃಷ್ಟನಾ? ದುಡ್ಡಿನ ಆಸೆಗಾಗಿ ಸತ್ತಿರೋದು ಮಂಗಳಮುಖಿನ ನೋಡ್ಬೇಕಾ? ಅವ್ರು ಸತ್ತಿರೋದು ಮಕ ನೋಡಿದ್ರೆ ಅದೃಷ್ಟ ಬರುತ್ತಾ? ಏ ಮುತ್ತಾಡ್ರ, ನಾವು ಹಂಗೆಲ್ಲ ಯಾಕೆ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತೇನ್ರೋ? ಸತ್ತಿರೋದು ಮಂಗಳಮುಖಿಯನ್ನ ಬೇರೆ ಗಂಡು ಏನೋ ಯಾರಾದ್ರು ನೋಡಿದ್ರೆ ಅವರು ಮುಂದಿನ ಜನ್ಮದಲ್ಲಿ ಮಂಗಳಮುಖಿಯಾಗಿ ಹುಡ್ತಾರೆ ಅನ್ನೋದು ನಂಬಿಕೆ. ತರ ಆ ಸತ್ತಿರೋದು ಮಂಗಳಮುಖಿಯನ್ನ ಯಾರಿಗೂ ಮಕ ತೋರಿಸೋದೇ ಇಲ್ಲ. ಇದು ನಿಜವಾದ ಸತ್ಯ. ಅವನ್ಯಾವನು ಅವಿವೇಕಿ ಸ್ವಾಮೀಜಿಗೆ ಮಾತಿಗಾಗಿ ನನ್ನ ಬಲೆ ಕೊಡ್ತೀರಾ? ನಿಮ್ನೆ ಸುಮ್ಮನೆ ಬಿಡಲ್ಲ. ಅಕ್ಕ, ದುಡ್ಡಿನಗೋಸ್ಕರ ಮಾಡಿದಕ್ಕ, ತಪ್ಪಾಯ್ತಕ್ಕ. ಇನ್ನೊಂದ್ಸತಿ ಈ ಥರ ಕೆಲಸ ಮಾಡಲ್ಲಕ್ಕ, ತಪ್ಪಾಯ್ತು. ಅದ್ರ ಕಾರಣಕ್ಕೂ ನಿಮ್ನೆ ಸುಮ್ಮನೆ ಬಿಡಲ್ಲ. ನೋಡು, ನನ್ನ ಬಿಟ್ಬಿಡು. ಅಂತ ಅವಶ್ಯ ಬರಲ್ಲ, ಬಿಟ್ಬಿಡು. ಯಾವ್ದೇ ಕಾರಣಕ್ಕೂ ನಿಮ್ನೆ ಸುಮ್ಮನೆ ಬಿಡಲ್ಲ. ಯಾಕೋ ಏನಾಯ್ತು? ಕೆಲಸ ಬೇಡ ಕಣ್ರ, ಬಿಟ್ಬಿಡ್ರ. ಬೇಡ, ಮಂಗಳಮುಖಿ ಸಮಸ್ಯೆನೇ ಬೇಡ ನಮಗೆ, ಬಿಟ್ಬಿಡ್ರಿ ಅಷ್ಟೇ. ಈ ಕಿರುಚಿತ್ರದ ಉದ್ದೇಶವೇನೆಂದರೆ ನಾವು ಮಂಗಳಮುಖಿಯನ್ನು ನೋಡುವ ದೃಷ್ಟಿ ಬದಲಾಗಬೇಕು. ಕೇವಲ ಅವರಿಂದ ಹಣ ಪಡೆದರೆ ಒಳ್ಳೆಯದಾಗುತ್ತೆ ಅನ್ನುವ ನಾವುಗಳು ಅವರು ನಮ್ಮ ಹಾಗೆ ಮನುಷ್ಯರೇ, ಅವರಿಗೂ ಒಂದು ಜೀವನವಿರುತ್ತೆ. ಆ ಜೀವನವನ್ನು ಗೌರವಿಸಿ ಈ ಸಮಾಜದಲ್ಲಿ ಮತ್ತು ನಮ್ಮ ಮನಸ್ಸುಗಳಲ್ಲಿ ಸರಿಯಾದ ಸ್ಥಾನವನ್ನು ಕೊಡಬೇಕು. ಹಾಗೆ ಮಂಗಳಮುಖಿಯರ ಶವದ ಅಂತ್ಯ ಸಂಸ್ಕಾರದ ವೇಳೆ ನಡೆಯುವ ಆಚರಣೆಗಳ ಮೇಲೆ ಇರುವಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ಸಲುವಾಗಿ ಈ ಕಿರುಚಿತ್ರ ನಿರ್ಮಿಸಿದ್ದೇವೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.